ತುಲಾರಾಶಿ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ವಿಶೇಷವಾದ ಧನಲಾಭಗಳು ಸಹ ಉಂಟಾಗ್ತಾ ಬರ್ತವೆ ಮತ್ತು ಭೂಲಾಭಗಳು ಸಹ ಉಂಟಾಗ್ತಾ ಬರ್ತಾ ಹೋಗ್ತವೆ ಮತ್ತು ವಿಶೇಷವಾಗಿ ನೌಕಾಯಾನ ಅಂತಂದು ಹೇಳುತ್ತೆ. ರಾಹುವಿನ ಪ್ರಭಾವದಿಂದ ಅಂದರೆ ದೀರ್ಘವಾಗಿ ಸಮುದ್ರದಲ್ಲಿ ಪ್ರವಾಸವನ್ನು ಮಾಡುವುದು ಮತ್ತು ಯಾರಾದರೂ ಯುವಕರು ಇರಲಿ ಮತ್ತು ಯುವತಿಯರಲ್ಲಿ ಯಾರು ನೇವಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅಂತಂದಿರ್ತೀರ ಅಂಥವರಿಗೆ ಶೀಘ್ರವಾಗಿ ಉದ್ಯೋಗ ಭಾಗ್ಯಗಳು ಸಹ ದೊರಕ್ತಾ ಹೋಗ್ತವೆ ಈ ತುಲಾರಾಶಿಯವರಿಗೆ. ಮತ್ತು ವರ್ಷದ ಮಧ್ಯಭಾಗದಿಂದ ಆದಷ್ಟು ಸಹ ಅನೇಕ ರೀತಿಯಿಂದ ವಾಹನ ಸಂಚಾರದಲ್ಲಿ ಅಪಾಯವನ್ನು ಹೆಚ್ಚಾಗಿ ತೋರಿಸ್ತಾರಿಂದ ಈ ತುಲಾರಾಶಿಯವರು ಹೆಚ್ಚಿನ ಗಮನವನ್ನು ಸಮಯದ ಕಡೆ ಕೊಡುವುದು ಮತ್ತು ಸಂಚಾರದಲ್ಲಿ ಹೆಚ್ಚಿನ ಗಮನವನ್ನು ಇಟ್ಟು ಮುಂದುವರಿಯೋದ್ರಿಂದ ಶೀಘ್ರವಾಗಿ ಈ ಎಲ್ಲ ದೋಷಗಳಿಂದ ಪರಿಹಾರಗಳು ಉಂಟಾಗ್ತಾ ಬರುತ್ತೆ. ಮತ್ತು ಯಾರು ಸರ್ಕಾರಿ ಅಧಿಕಾರಿಗಳಿರ್ತೀರ ಅಂಥವರಿಗೆ ಉನ್ನತವಾದ ಪ್ರಮೋಷನ್ಗಳ ಲಾಭಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾದ ಸ್ಥಾನಮಾನಗಳು ದೊರಕ್ತಾ ಹೋಗ್ತವೆ ಮತ್ತು ರೈತಾಪಿ ವರ್ಗದವರಿಗೆ ಅನೇಕ ಋಣಮುಕ್ತಿಗಳು ಸಹ ಉಂಟಾಗ್ತಾ ಬರುತ್ತೆ ಈ ತುಲಾರಾಶಿಯವರಿಗೆ. ಇಂತಹ ಈ ತುಲಾರಾಶಿಯವರು ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರಿಯ ಆರಾಧನೆಯನ್ನು ಮಾಡಿ ಇಷ್ಟಕಾಮೇಶ್ವರಿಗೆ ಶ್ರೀಗಂಧವನ್ನು ಅರ್ಪಣೆಯನ್ನು ಮಾಡೋದರಿಂದ ಭೂಲಾಭಗಳು ಮತ್ತು ಅನೇಕ ರೀತಿಯಿಂದ ಐಶ್ವರ್ಯ ಲಾಭ ಆಕಸ್ಮಿಕ ಧನ ಪ್ರಾಪ್ತಿಗಳು ಸಹ ಉಂಟಾಗ್ತಾ ಇರೋದ್ರಿಂದ ತುಲಾರಾಶಿಯವರಿಗೆ ಸಕಲ ರೀತಿಯಿಂದಲೂ ಸಹ ಶುಭ ಫಲಗಳು ಉಂಟಾಗ್ತಾ ಬರ್ತವೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ.